ರಥಸಪ್ತಮಿ ಹಿಂದೂ ಧರ್ಮದಲ್ಲಿ ಮಾಘ ಶುಕ್ಲ ಸಪ್ತಮಿ ದಿನವನ್ನು ರಥಸಪ್ತಮಿ ಹಬ್ಬವಾಗಿ ಆಚರಿಸಲಾಗುತ್ತದೆ. ಇತರ ತಿಂಗಳುಗಳಲ್ಲಿ ಬರುವ ಸಪ್ತಮಿ ತಿಥಿಗಳಿಗಿಂತ ಮಾಘ ಮಾಸದ ಸಪ್ತಮಿ ವಿಶೇಷವಾದುದು ಎಂದು ಪರಿಗಣಿಸಲಾಗುತ್ತದೆ. ವೇದಗಳಲ್ಲಿ ಹಿರಣ್ಯಯನ ಸವಿತಾ ರಥೇನ ಎಂದು ಉಲ್ಲೇಖಿಸಿರುವಂತೆ ಸೂರ್ಯಭಗವಾನ್ 7 ಕುದುರೆಗಳಿರುವ ಸುವರ್ಣರಥದಲ್ಲಿ ಪ್ರಯಾಣಿಸುತ್ತಾರೆ. ಸೂರ್ಯನ ಚಲನೆಗೆ ಅನುಗುಣವಾಗಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಎಂಬ 2 ಭಾಗಗಳಿವೆ. ಆಷಾಢದಿಂದ ಪೋಷ ತಿಂಗಳುಗಳವರೆಗೆ ದಕ್ಷಿಣಾಯಣ. ಈ ಅವಧಿಯಲ್ಲಿ ಸೂರ್ಯನ ರಥವು ದಕ್ಷಿಣ ದಿಕ್ಕಿನಲ್ಲಿ ಚಲಿಸುತ್ತದೆ. ನಂತರ ಮಕರ ಸಂಕ್ರಾಂತಿ ದಿನ ಸೂರ್ಯನು ಮಕರ ರಾಶಿಯ ಪ್ರವೇಶಿಸುವುದು ಉತ್ತರಾಯಣದ ಆರಂಭವೆಂದು ಪರಿಗಣಿಸಲಾಗುತ್ತದೆ. ಇದರಿಂದಾಗಿ ಈ ದಿನವನ್ನು ಪವಿತ್ರ ದಿನವೆಂದು ಹಿಂದೂಗಳು ಸೂರ್ಯನ ಪೂಜೆಯನ್ನು ಮಾಡುತ್ತಾರೆ. ಬಾ ಎಂದರೆ ಬೆಳಕು, ಸೂರ್ಯನ ಪ್ರಕಾಶ, ರತಿ ಎಂದರೆ ಸೂರ್ಯಭಗವಾನ್ ಎಂದು ಅರ್ಥ. ಆದ್ದರಿಂದ ಸೂರ್ಯನ ಆರಾಧನೆ ಮಾಡುವವರೆಲ್ಲರೂ ಭಾರತೀಯರು. ಭಾರತೀಯ ಎಂದರೆ ವೇದಮಾತೆ. ಆದ್ದರಿಂದ ವೇದಪಠನ ಮಾಡುವವರೆಲ್ಲರೂ ಭಾರತೀಯರಾಗುತ್ತಾರೆ. ರಥಸಪ್ತಮಿಯ ಮಹತ್ವ. ಮಾಘ ಶುಕ್ಲ ಸಪ್ತಮಿ ಸೂರ್ಯಗ್ರಹಣ ಮಾಡುವ ಫಲವನ್ನು ಒದಗಿಸುತ್ತದೆ. ಈ ದಿನದಂದು ಬೆಳಗಿನ ಸಮಯದಲ್ಲಿ ಸ್ನಾನ, ಜಪ, ಅರ್ಘ್ಯ, ನೀರಿನ ಸಮರ್ಪಣೆ, ತರ್ಪಣ, ದಾನ ಮುಂತಾದ ಕ್ರಿಯೆಗಳು ಕೋಟ್ಯಂತರ ಪಾಪಗಳನ್ನು ಹಾಳು ಮಾಡುತ್ತವೆ. ಸಪ್ತಮಿ ದಿನ ಷಷ್ಠಿ ತಿಥಿಯೂ ಕೂಡ ಹೊಂದಿದರೆ ಅದನ್ನು ಪದ್ಮಯೋಗ ಎಂದು ಕರೆಯುತ್ತಾರೆ. ಇದು ಸೂರ್ಯನಿಗೆ ಅತಿಯಾದ ಪ್ರಿಯಯೋಗ. ಈ ದಿನ 7 ಅರಳಿ, ತುಳಸಿ ಎಲೆಗಳನ್ನು ಧರಿಸಿ ನದಿಯಲ್ಲಿ ಸ್ನಾನ ಮಾಡಿದರೆ 7 ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಎಂದು ಮಹರ್ಷಿ ಕಶ್ಯಪ ಹೇಳಿದ್ದಾರೆ. ಅರಳಿ ಎಲೆಗಳನ್ನು ಅರ್ಕಪತ್ರ ಎಂದು ಕರೆಯಲಾಗುತ್ತದೆ. ಸೂರ್ಯಭಗವಾನನ ಹೆಸರಿನಲ್ಲಿ ಈ ಅರ್ಕ ಕೂಡ ಒಂದು. ಆದ್ದರಿಂದ ಅರಳಿ ಎಲೆಗಳು ಸೂರ್ಯನಿಗೆ ಅತ್ಯಂತ ಪ್ರಿಯವಾದವು. ಈ 7 ಅರಳಿ ಎಲೆಗಳು ಸೂರ್ಯನ 7 ಕುದುರೆಗಳನ್ನು ಪ್ರತಿನಿಧಿಸುತ್ತವೆ. ಇವು 7 ಜನ್ಮಗಳ ಪಾಪಗಳು ಮತ್ತು 7 ವಿಧದ ರೋಗಗಳನ್ನು ನಿವಾರಿಸುತ್ತವೆ. ಈ ಜನ್ಮದಲ್ಲಿಯೂ ಹಿಂದಿನ ಜನ್ಮದಲ್ಲಿಯೂ ಮಾಡಿರುವ ಪಾಪಗಳು, ಮನ, ಮಾತು, ಕರ್ಮ, ಕ್ರಿಯೆ ಮೂಲಕ ಮಾಡಿರುವ ತಪ್ಪುಗಳು, ತಿಳಿದು ತಿಳಿಯದೆ ಮಾಡಿದ ಪಾಪಗಳು ಇವೆಲ್ಲವೂ ಸೇರಿ 7 ರೀತಿಯ ಪಾಪಗಳನ್ನು ಉಂಟುಮಾಡುತ್ತವೆ. ರಥಸಪ್ತಮಿಯ ವ್ರತ ವಿಧಾನಗಳು. ಈ ದಿನ ಚಿನ್ನದ, ಬೆಳ್ಳಿಯ ಅಥವಾ ತಾಮ್ರದ ರಥವನ್ನು ತಯಾರಿಸಿ ಅದನ್ನು ಕುಂಕುಮ, ದೀಪಗಳಿಂದ ಅಲಂಕಾರ ಮಾಡಬೇಕು. ನಂತರ ಆ ರಥದಲ್ಲಿ ಕೆಂಪು ವಸ್ತ್ರ ಧರಿಸಿದ ಸೂರ್ಯಭಗವಾನನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಬೇಕು. ಬಳಿಕ ಆ ರಥವನ್ನು ಗುರುಗಳಿಗೆ ದಾನ ಮಾಡಬೇಕು. ಈ ದಿನ ಉಪವಾಸವಿದ್ದು ಸೂರ್ಯನಿಗೆ ಸಂಬಂಧಿಸಿದ ರಥೋತ್ಸವ ಮುಂತಾದ ಕಾರ್ಯಕ್ರಮಗಳನ್ನು ಭಕ್ತಿಯಿಂದ ನೋಡಬೇಕು. ಈ ವ್ರತವನ್ನು ಆಚರಿಸಿದರೆ ಸೂರ್ಯನ ಕೃಪೆಯಿಂದ ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಸಂಪತ್ತನ್ನು ಪಡೆಯಬಹುದು. ರಥಸಪ್ತಮಿ ವ್ರತ ಕಥೆ. ಧರ್ಮರಾಜನು ಶ್ರೀಕೃಷ್ಣನನ್ನು ಕೇಳಿದನು, ಈ ವ್ರತವನ್ನು ಮಾಡಿದರೆ ಏನೋ ಫಲ? ಇದನ್ನು ಆಚರಿಸಿದವರಿಗೆ ವಿಶೇಷವಾದ ಫಲ ದೊರಕಿದೆಯಾ? ಶ್ರೀಕೃಷ್ಣನು ಹೇಳಿದನು, ಹಳೆಯ ಕಾಲದಲ್ಲಿ ಕಾಂಬೋಜ ದೇಶದಲ್ಲಿ ಯಶೋಧರ್ಮನ ಎಂಬ ರಾಜನೊಬ್ಬನು ಹತ್ತಿರದ ವಯಸ್ಸಿನಲ್ಲಿ ಪುತ್ರನನ್ನು ಪಡೆದನು. ಆದರೆ ಆ ಮಗುವಿಗೆ ಶರೀರದ ತೊಂದರೆಗಳು ನಿತ್ಯವಾಗಿಯೂ ಇರುತ್ತಿದ್ದವು. ರಾಜನು ಬ್ರಾಹ್ಮಣರನ್ನು ಕರೆಯಿಸಿ ಇದು ಏಕೆ ಎಂದು ಕೇಳಿದನು. ಬ್ರಾಹ್ಮಣರು ಉತ್ತರಿಸಿದರು, ನಿನ್ನ ಮಗ ಹಿಂದಿನ ಜನ್ಮದಲ್ಲಿ ಲಾಭಾಸಕ್ತಿಯ ವ್ಯಾಪಾರಿ. ಆದರೆ ಕೆಲ ಒಳ್ಳೆಯ ಕರ್ಮಗಳ ಫಲದಿಂದ ಈ ಜನ್ಮದಲ್ಲಿ ರಾಜ್ಕುಮಾರನಾಗಿ ಹುಟ್ಟಿದ್ದಾನೆ. ಆದರೆ ಅತಿ ಲಾಭಾಸಕ್ತಿ ಹೊಂದಿದ್ದರಿಂದ ಈ ಜನ್ಮದಲ್ಲಿ ತೊಂದರೆ ಅನುಭವಿಸುತ್ತಿದ್ದಾನೆ. ರಾಜನು ಇದಕ್ಕೆ ಪರಿಹಾರವನ್ನು ಕೇಳಿದನು. ಬ್ರಾಹ್ಮಣರು ಹೇಳಿದರು, ನಿನ್ನ ಮಗ ಹಿಂದಿನ ಜನ್ಮದ ಫಲದಿಂದ ಈಗ ರಾಜ್ಕುಮಾರನಾಗಿ ಹುಟ್ಟಿದ್ದಾನೆ. ಆದರೆ ಅವನು ರಥಸಪ್ತಮಿ ವ್ರತವನ್ನು ಮಾಡಿದರೆ ಆ ಪಾಪಗಳು ಹಾಳಾಗಿ ಆರೋಗ್ಯವನ್ನು ಪಡೆದ ರಾಜಚಕ್ರವರ್ತಿಯಾಗುವನು. ರಾಜನು ಈ ವ್ರತವನ್ನು ಮಾಡಿಸಿದ ಮೇಲೆ ಅವನ ಮಗ ಆರೋಗ್ಯವನ್ನು ಪಡೆದು ರಾಜಚಕ್ರವರ್ತಿಯಾಗಿ ರಾಜ್ಯವಾಳಿದನು. ರಥಸಪ್ತಮಿ ಒಂದು ಆಧ್ಯಾತ್ಮಿಕ ಮಾರ್ಗ. ಈ ರಥಸಪ್ತಮಿ ವ್ರತವನ್ನು ಭಕ್ತಿಯಿಂದ ಮಾಡಿದರೆ ಸೂರ್ಯಭಗವಾನ್ ಕೃಪೆಯಿಂದ ದೀರ್ಘಾಯುಷ್ಯ, ಆರೋಗ್ಯ, ಸಂಪತ್ತು, ರಾಜಸಾಮರ್ಥ್ಯ ಹಾಗೂ ಎಲ್ಲ ರೀತಿಯ ಆಶೀರ್ವಾದಗಳನ್ನು ಪಡೆಯಬಹುದು. ಇದು ಶ್ರೀ ರಥಸಪ್ತಮಿ ವ್ರತಕಥೆಯ ಸಂಪೂರ್ಣ ವಿವರಣೆ. ಸಾರಾಂಶ. ರಥಸಪ್ತಮಿ ಎಂದರೆ ಸೂರ್ಯನ ಆರಾಧನೆಗಾಗಿ ಆಚರಿಸಲಾಗುವ ಪರ್ವ. ದೀರ್ಘಾಯುಷ್ಯ, ಆರೋಗ್ಯ, ಸಂಪತ್ತು ಮತ್ತು ರಾಜಯೋಗ ನೀಡುವ ಪ್ರಮುಖ ವ್ರತವಾಗಿದೆ. ಈ ದಿನ ಉಪವಾಸ, ಸೂರ್ಯನ ಆರಾಧನೆ, ಅರಳಿ ಎಲೆಗಳಿಂದ ಪೂಜೆ, ರಥದಾನ, ಧಾರ್ಮಿಕ ಕಾರ್ಯಗಳು ಅತ್ಯಂತ ಮುಖ್ಯ. ಸೂರ್ಯನ ಕೃಪೆಯಿಂದ ಎಲ್ಲ ರೋಗಗಳು ಹೋಗಿ ಸಂಪತ್ತು ಹೆಚ್ಚಾಗಿ ಆಧ್ಯಾತ್ಮಿಕ ಬೆಳಕು ಪ್ರಾಪ್ತಿಯಾಗುತ್ತದೆ.